9ನೇ ತರಗತಿ ಕನ್ನಡ ಗದ್ಯಭಾಗ 3 ರಾಮರಾಜ್ಯ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಡಾಕ್ಟರ್ ಎನ್ ರಂಗನಾಥ ಶರ್ಮಾ. ಕಾಲ 1916 2014. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಳ್ಳಿ. ವೃತ್ತಿ ಸಂಸ್ಕೃತ ಅಧ್ಯಾಪಕರಾಗಿ ವ್ಯಾಕರಣ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಕೃತಿಗಳು ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರು ಪಾರಮಿತ್ರ ಚರಿತಂ, ಗೊಮ್ಮಟೇಶ ಪಂಚಕಂ, ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರ ನೀತಿ, ಶ್ರೀ ಮದ್ಭಾಗವತ, ದಶಮಸ್ಕಂದ ಮುಂತಾದವು. ಪ್ರಶಸ್ತಿ: ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಹೋಪಾಧ್ಯಾಯ ಗೌರವ, ಡಾಕ್ಟರೇಟ್ ಗೌರವ, ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಮುಂತಾದವು. ಪ್ರಸ್ತುತ ಪಠ್ಯ ಭಾಗವನ್ನು ಶರ್ಮಾರ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ಉತ್ತರ: ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು. ಪ್ರಶ್ನೆ 2. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು? ಉತ್ತರ: ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಪ್ರಶ್ನೆ 3. ಕಷ್ಟದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು? ಉತ್ತರ: ಕಷ್ಟದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ. ಪ್ರಶ್ನೆ 4. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನು ಯಾರು? ಉತ್ತರ: ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ಸಚಿವನು ತಂದು ಕೊಡಬಲ್ಲನು. ಪ್ರಶ್ನೆ 5. ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು? ಉತ್ತರ: ದೇಶಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಗೆ ಸೇರಿಕೊಂಡರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು. ಪ್ರಶ್ನೆ 6. ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ? ಉತ್ತರ: ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ? ಉತ್ತರ: ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರೊಂದಿಗೆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ನಡೆಸಬೇಕು. ಮಂತ್ರಾಲೋಚನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ಸೇರಿಸಿಕೊಳ್ಳಬಾರದು. ಮಂತ್ರಾಲೋಚನೆಯ ವಿಷಯವು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು. ಮೊದಲೇ ಸಾಮಂತರ ರಾಜರಿಗೆ ತಿಳಿಯಬಾರದು. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು, ಇಲ್ಲವೇ ಅರ್ಧದಷ್ಟು ಆದರೂ ಆಚರಣೆಯಲ್ಲಿ ಬಂದಿರಬೇಕು. ಪ್ರಶ್ನೆ 2. ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು? ಉತ್ತರ: ಅಮಾತ್ಯರು ಲಂಚವನ್ನು ತೆಗೆದುಕೊಳ್ಳದವರಾಗಿರಬೇಕು. ಪ್ರಾಮಾಣಿಕತೆಯ ವಿಷಯದಲ್ಲಿ ಸಂದೇಹಿತರು ಆಗಿರಬೇಕು. ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗದವರು ಆಗಿರಬೇಕು. ಪ್ರಶ್ನೆ 3. ಯಾವ 3 ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು, ಯಾಕೆ? ಉತ್ತರ: ಉಪಾಯದಿಂದ ಹಣ ಕೇಳುವ ವೈದ್ಯನನ್ನು, ಒಡೆಯನನ್ನೇ ದೂಷಿಸುವ ಸೇವಕನನ್ನು, ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು. ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ರಾಜನು ಸಿಕ್ಕಿಕೊಳ್ಳಬಹುದು. ಪ್ರಶ್ನೆ 4. ದೂತ್ ಹೇಗಿರಬೇಕು? ಉತ್ತರ: ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು. ದೂತನು ಕಾರ್ಯ ಸಮರ್ಥನೂ ಪ್ರಭಾವಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾವಂತನಾಗಿರಬೇಕು. ಪ್ರಶ್ನೆ 5. ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು? ಉತ್ತರ: ಸೇವಕರು ನಿರ್ಭಯವಾಗಿ ಬಂದು ರಾಜನ ಎದುರಿಗೆ ನಿಲ್ಲುವಷ್ಟು ಸಲುಗೆಯನ್ನು ಕೊಡಬಾರದು ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಲೂಬಾರದು. ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯನ್ನು ನೀಡದೆ ಹೆಚ್ಚು ಅಂಜಿಸದೆ ಇವೆರಡರ ನಡು ದಾರಿಯನ್ನು ಕಾಯ್ದುಕೊಂಡು ರಾಜನು ಸೇವಕರ ವಿಷಯದಲ್ಲಿ ವರ್ತಿಸಬೇಕು. ಪ್ರಶ್ನೆ 6. ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ? ಉತ್ತರ: ರಾಜ್ಯದ ಆದಾಯವು ವ್ಯಯಕ್ಕಿಂತ ಹೆಚ್ಚಿರಬೇಕು. ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು. ಖಜಾನೆಯನ್ನು ಬರಿದುಗೊಳಿಸಬಾರದು. ಹಾಗೆಂದು ಖಜಾನೆಯನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಹ ಅನ್ಯಾಯಗಳ ಮಾರ್ಗಗಳನ್ನು ಹಿಡಿಯಬಾರದೆಂದು ರಾಮನು ಖಜಾನೆಯನ್ನು ನಿಭಾಯಿಸುವ ಪರಿಯನ್ನು ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ. ಪ್ರಶ್ನೆ 1. ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ.
ಉತ್ತರ: ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಮುಖ್ಯವಾದುದು. ಅದನ್ನು ಗೌಪ್ಯವಾಗಿ ಇಟ್ಟಿರಬೇಕು. ಮೇಧಾವಿಯು ಸೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನನ್ನು ರಾಜನು ಹೊಂದಿರಬೇಕು. ಅವನು ಆಡಳಿತದಲ್ಲಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡುವನು. ಅಧಿಕಾರಿಗಳನ್ನು ಅವರ ಕುಶಲತೆಗೆ ಯೋಗ್ಯತೆಗೆ ತಕ್ಕಂತೆ ನೇಮಿಸಿಕೊಳ್ಳಬೇಕು. ಸೇನಾ ನಾಯಕರನ್ನು ಸೈನಿಕರನ್ನು ರಾಜನು ಚೆನ್ನಾಗಿ ನೋಡಿಕೊಳ್ಳಬೇಕು. ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು. ಶತ್ರು ಪಕ್ಷದಲ್ಲಿನ ಇಲಾಖೆಗಳನ್ನು ಗಮನಿಸಲು ಗೂಢಚಾರರನ್ನು ನೇಮಿಸಬೇಕು. ರಾಜ್ಯದ ಬೊಕ್ಕಸದಲ್ಲಿನ ಸಂಪತ್ತನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು. ಖರ್ಚಿಗಿಂತ ಆದಾಯವು ಹೆಚ್ಚಿರುವ ಹಾಗೆ ರಾಜನು ನೋಡಿಕೊಳ್ಳಬೇಕು. ರಾಜನು ಯಂತ್ರಜ್ಞರನ್ನು, ಶಿಲ್ಪಿಗಳನ್ನು, ಆಯುಧಗಳನ್ನು, ಧನುರ್ಧಾರಿಗಳಾದ ಸೈನಿಕರನ್ನು ಹೊಂದಿರಬೇಕು ಎಂಬುದು ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶ. ಪ್ರಶ್ನೆ 2. ರಾಜನಲ್ಲಿ ತಲೆದೂರಬಹುದಾದ 14 ದೋಷಗಳ ಬಗ್ಗೆ ವಿವರಿಸಿ. ಉತ್ತರ: ರಾಜನಲ್ಲಿ ತಲೆದೂರಬಹುದಾದ ದೋಷಗಳು 14. ಅವುಗಳೆಂದರೆ: ನಾಸ್ತಿಕ ಬುದ್ಧಿ, ಸುಳ್ಳು, ಸಿಟ್ಟು, ಅನಾವಧಾನ, ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು, ಪ್ರಜ್ಞರಾದ ಸಜ್ಜನರೊಡನೆ ಸೇರದಿರುವುದು, ಸೋಮಾರಿತನ, ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು, ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು, ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು, ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು, ಮಂಗಳಕರವಾದ ಶುಭ ಕಾರ್ಯಗಳನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ. ಮುಖ್ಯ ಪ್ರಶ್ನೆ 4. ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ. ವಾಕ್ಯ 1. 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆರಿಸಲಾದ ರಾಮರಾಜ್ಯ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ 10,000ವೇ ಇರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ. ಮೇಧಾವಿಯು ಸೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಎಂದು ಹೇಳುವ ಸಂದರ್ಭದಲ್ಲಿ ಶ್ರೀರಾಮನು ಭರತನಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾನೆ. ಸ್ವಾರಸ್ಯ: ಲೇಖಕರು ಇಲ್ಲಿ ಪಂಡಿತರ ಪ್ರಾಮಾಣಿಕತೆ, ದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ವಾಕ್ಯ 2. ದೂತನು ಕಾರ್ಯಸಮರ್ಥನೂ ಪ್ರಭಾವಶಾಲಿಯೂ ಆಗಿರಬೇಕು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆರಿಸಲಾದ ರಾಮರಾಜ್ಯ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಮನು ಭರತನನ್ನು ಪ್ರಶ್ನಿಸುತ್ತಾ ದೂತನ ಗುಣಗಳಾದ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು. ದೂತನು ಕಾರ್ಯಸಮರ್ಥನೂ ಪ್ರಭಾವಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು, ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾತನಾಗಿರಬೇಕಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಇಲ್ಲಿ ಲೇಖಕರು ರಾಜ್ಯದಲ್ಲಿ ದೂತನಲ್ಲಿನ ಗುಣಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ವಾಕ್ಯ 3. ಪೂರ್ವಿಕರ ಋತ್ವಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆರಿಸಲಾದ ರಾಮರಾಜ್ಯ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಮನು ರಾಜನಲ್ಲಿನ ದೋಷಗಳನ್ನು ಪ್ರಶ್ನಿಸುತ್ತಾ 14 ರಾಜದೋಷಗಳಿಗೆ ಅವಕಾಶವನ್ನು ಕೊಡಬೇಡ, ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು 4 ರಾಜ್ಯ ಮಂತ್ರಿಗಳೊಡನೆ ರಾಜನಾದವನು ಒಟ್ಟಿಗೆ ಸಮಾಲೋಚಿಸಬೇಕು. ಅನಂತರ ಒಬ್ಬೊಬ್ಬರನ್ನಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯಗಳನ್ನು ಅರಿತುಕೊಳ್ಳಬೇಕು ಎಂದು ಹೇಳುತ್ತಾ, ನೀನು ಹೀಗೆಯೇ ಮಾಡುತ್ತಿರುವೆಯಾ ಎಂದು ಭರತನನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿಬಂದಿದೆ. ಸ್ವಾರಸ್ಯ: ಇಲ್ಲಿ ಕವಿ ಬುದ್ಧಿಶಾಲಿಯಾದ ರಾಜನು ಹೇಗೆ ಆಳ್ವಿಕೆಯನ್ನು ಮಾಡಬೇಕೆಂಬುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಭಾಷಾಭ್ಯಾಸ: ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪದಗಳ ವಚನ ಬದಲಿಸಿ ಬರೆಯಿರಿ. ಮಾದರಿ: ದೂತ, ದೂತರು.
ಅಮಾತ್ಯ, ಅಮಾತ್ಯರು, ಪ್ರಶ್ನೆ, ಪ್ರಶ್ನೆಗಳು, ಧನುರ್ಧಾರಿಗಳು, ಧನುರ್ಧಾರಿ, ಮೌಲ್ಯ, ಮೌಲ್ಯಗಳು, ಬಹುಮಾನಗಳು, ಬಹುಮಾನ. ಮುಖ್ಯ ಪ್ರಶ್ನೆ 2 ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಕೃಶ ಸ್ವಂತ ವಾಕ್ಯ. ಅನಾರೋಗ್ಯದಿಂದ ನನ್ನ ಅಜ್ಜಿ ತುಂಬಾ ಕೃಶವಾಗಿದ್ದಾರೆ. ನಿದ್ರಾವಶ ಟಿವಿ ನೋಡುತ್ತಿದ್ದಾಗ ನನ್ನ ತಾತ ನಿದ್ರಾವಶರಾದರು. ಏರ್ಪಾಡು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವಕ್ಕಾಗಿ ಉತ್ತಮ ವೇದಿಕೆ ಏರ್ಪಾಡು ಮಾಡಿದ್ದರು. ಚಾಪಲ್ಯ ಸ್ವಂತ ವಾಕ್ಯ. ನಾವು ನಾಲಿಗೆ ಚಾಪಲ್ಯಕ್ಕೋಸ್ಕರ ಕಳಪೆ ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ತಿನ್ನಬಾರದು. ಜ್ಞಾತಿ ಸ್ವಂತ ವಾಕ್ಯ. ಹಬ್ಬದ ಸಮಯದಲ್ಲಿ ನಮ್ಮೆಲ್ಲ ಜ್ಞಾತಿಗಳು ನಮ್ಮ ಮನೆಯಲ್ಲಿ ಸೇರಿದರು. ಮುಖ್ಯ ಪ್ರಶ್ನೆ 3 ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಜಾವದಲ್ಲೆದ್ದು, ಜಾವದಲ್ಲಿ ಪ್ಲಸ್ ಎದ್ದು ಲೋಪಸಂಧಿ. ದರ್ಶನವನ್ನು, ದರ್ಶನ ಪ್ಲಸ್ ಅನ್ನು ವಕಾರಾಗಮ ಸಂಧಿ. ನಿರ್ಭಯವಾಗಿ, ನಿರ್ಭಯ ಪ್ಲಸ್ ಆಗಿ ವಕಾರಾಗಮ ಸಂಧಿ. ಕಣ್ಣಿಟ್ಟಿರು, ಕಣ್ಣು ಪ್ಲಸ್ ಇಟ್ಟಿರು ಲೋಪಸಂಧಿ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1 ಆಗಮ ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಸ್ವರದ ಮುಂದೆ ಸ್ವರ ಬಂದು ಸಂಧಿ ಉಂಟಾದಾಗ ಪೂರ್ವ ಪದದ ಕೊನೆಯ ಸ್ವರ ಮತ್ತು ಉತ್ತರ ಪದದ ಮೊದಲಲ್ಲಿ ಸ್ವರಗಳ ಮಧ್ಯದಲ್ಲಿ ಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ. ಉದಾಹರಣೆಗೆ ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ, ಮಗು ಪ್ಲಸ್ ಅನ್ನು ಮಗುವನ್ನು. ಪ್ರಶ್ನೆ 2 ಆದೇಶ ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಉತ್ತರ ಪದದ ಆದಿಯಲ್ಲಿರುವ ಕಾತಾಪ ವ್ಯಂಜನಗಳಿಗೆ ಕ್ರಮವಾಗಿ ಗಾದಾಪ ವ್ಯಂಜನಗಳು ಆದೇಶವಾಗುವು. ಇದನ್ನು ಆದೇಶ ಸಂಧಿ ಎನ್ನುವರು. ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ, ಬ, ಮ ವ್ಯಂಜನಗಳಿಗೆ ವಾಕಾರವು ಆದೇಶವಾಗುವುದು. ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ, ಹೂ ಪ್ಲಸ್ ತೋಟ ಹೂದೋಟ, ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ, ಮೇಲ್ ಪ್ಲಸ್ ಮಾತು ಮೇಲ್ವತ್ತು. ಮುಖ್ಯ ಪ್ರಶ್ನೆ 2 ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದವನ್ನು ಬರೆಯಿರಿ. 1 ಯ, ತ, ಲ, ವ ಅವರ್ಗೀಯ ವ್ಯಂಜನಗಳು. ಜ್ಞ, ಜ್ಞ, ನ, ನ, ಮ ಅನುನಾಸಿಕ ಅಕ್ಷರಗಳು. 2 ತುಪ್ಪಳದಂತೆ ಲೋಪಸಂಧಿ. ಬೆಟ್ಟದಾವರೆ ಆದೇಶ ಸಂಧಿ. 3 ಈವನ್ನು ಗಮಕ ಸಮಾಸ. ಸ್ಥಾಪನೆ ಮಾಡು ಕ್ರಿಯಾ ಸಮಾಸ. 4 ಮಳೆಯಲ್ಲಿ ಆಗಮ ಸಂಧಿ. ಮೇಲ್ಮಾತು ಆದೇಶ ಸಂಧಿ. ಮುಖ್ಯ ಪ್ರಶ್ನೆ 3 ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1 ವಿಶಾರದ ಸ್ವಂತ ವಾಕ್ಯ. ನಮ್ಮ ಶಾಲೆಯ ಶಿಕ್ಷಕರಾದ ರಾಘವೇಂದ್ರ ಅವರು ಕನ್ನಡ ವ್ಯಾಕರಣದಲ್ಲಿ ವಿಶಾರದರು. ಅವರ ಪಾಠಗಳು ಅತಿ ಸುಲಭವಾಗಿ ಅರ್ಥವಾಗುತ್ತವೆ. ಅತ್ಯುಚ್ಚ ಸ್ವಂತ ವಾಕ್ಯ. ಸೈನ್ಯದಲ್ಲಿ ಸೇವೆ ಸಲ್ಲಿಸುವುದು ಒಂದು ಅತ್ಯುಚ್ಚ ತ್ಯಾಗವಾಗಿದೆ. ಮನಃಶುದ್ಧಿ ಸ್ವಂತ ವಾಕ್ಯ. ಪ್ರತಿದಿನ ಧ್ಯಾನ ಮಾಡುವುದರಿಂದ ಮನಃಶುದ್ಧಿ ಆಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಸತ್ಕಾರ ಸ್ವಂತ ವಾಕ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೆ ಸತ್ಕಾರ ಮಾಡುವುದು ಒಂದು ಪವಿತ್ರ ಕಾರ್ಯವೆಂದು ಭಾವಿಸಲಾಗುತ್ತದೆ. ಮುಖ್ಯ ಪ್ರಶ್ನೆ 4 ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ. ಮರಗಾಲು ಮರದ ಪ್ಲಸ್ ಕಾಲು ತತ್ಪುರುಷ ಸಮಾಸ. ಎಮ್ಮರ ಹಿರಿದಾದ ಪ್ಲಸ್ ಮರ ಕರ್ಮಧಾರೆ ಸಮಾಸ. ಬೇಳ್ಗೊಡೆ ಬಿಳಿದಾದ ಪ್ಲಸ್ ಗೋಡೆ ಕರ್ಮಧಾರೆ ಸಮಾಸ. ಒಗ್ಗಟ್ಟು 1 ಪ್ಲಸ್ ಕಟ್ಟು ದ್ವಿಗು ಸಮಾಸ. ಸಪ್ತ ಸ್ವರಗಳು ಸಪ್ತ ಪ್ಲಸ್ ಸ್ವರಗಳು ದ್ವಿಗು ಸಮಾಸ. ಮುಖ್ಯ ಪ್ರಶ್ನೆ 5 ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು ತುಂಬಿದ ಕೊಡ ತುಳುಕುವುದಿಲ್ಲ. ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಈ ಗಾದೆಯು ಜ್ಞಾನ, ಅಹಂಕಾರ ಮತ್ತು ವ್ಯಕ್ತಿತ್ವದ ವಿಕಾಸದ ಬಗ್ಗೆ ಉತ್ತಮ ಸಂದೇಶವನ್ನು ನೀಡುತ್ತದೆ. ಸಾಮಾನ್ಯವಾಗಿ ಒಂದು ಕೊಡವು ಪೂರ್ಣವಾಗಿ ತುಂಬಿದಾಗ ಅದರಿಂದ ನೀರು ಹೊರಗೆ ಚೆಲ್ಲುವುದಿಲ್ಲ. ಆದರೆ ಅದೇ ಕೊಡದಲ್ಲಿ ಅರ್ಧ ನೀರು ತುಂಬಿದಾಗ ಅದು ಸುಲಭವಾಗಿ ಅಲ್ಲಾಡಿ ನೀರು ಹೊರಗೆ ಚೆಲ್ಲುತ್ತದೆ. ಇದನ್ನು ಮಾನವ ಸ್ವಭಾವಕ್ಕೆ ಹೋಲಿಸಲಾಗಿದೆ. ಸಂಪೂರ್ಣ ಜ್ಞಾನ, ಅನುಭವ ಮತ್ತು ವಿವೇಚನೆಯಿಂದ ತುಂಬಿರುವ ವ್ಯಕ್ತಿ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರ ಪಡುವುದಿಲ್ಲ. ಅವರು ಶಾಂತ ಸ್ವಭಾವದವರಾಗಿರುತ್ತಾರೆ. ಅವರ ಮಾತು ಮತ್ತು ನಡವಳಿಕೆ ಗಂಭೀರವಾಗಿರುತ್ತದೆ. ಯಾರ ಜ್ಞಾನವು ಅರ್ಧಂಬರ್ಧ ಇರುತ್ತದೆಯೋ ಅವರು ಅರ್ಧ ತುಂಬಿದ ಕೊಡದಂತೆ. ಇಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಹೆಚ್ಚು ಅಹಂಕಾರಿಗಳಾಗಿರುತ್ತಾರೆ. ತಮ್ಮಲ್ಲಿರುವ ಕಡಿಮೆ ಜ್ಞಾನವನ್ನು ದೊಡ್ಡದಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ.
ಜ್ಞಾನವನ್ನು ಗಳಿಸಿದಷ್ಟು ಅದನ್ನು ಪ್ರದರ್ಶಿಸುವ ಬದಲು ಅದನ್ನು ಉತ್ತಮ ರೀತಿಯಲ್ಲಿ ಬಳಸುವುದತ್ತ ಗಮನ ಹರಿಸಬೇಕು ಎಂಬುದು ಈ ಗಾದೆಯ ಸಾರ. ಗಾದೆ ಮಾತು: ಬೆಳ್ಳಗಿರುವುದೆಲ್ಲ ಹಾಲಲ್ಲ. ವಿಸ್ತರಣೆ: ಗಾದೆಗಳು ವೇದಗಳಿಗೆ ಸಮ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಈ ಗಾದೆಯು ಮೇಲ್ನೋಟಕ್ಕೆ ಕಾಣುವ ಸತ್ಯವು ವಾಸ್ತವವಾಗಿರುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಹಸುವಿನ ಹಾಲು ಬೆಳ್ಳಗಿರುತ್ತದೆ, ಕಳ್ಳಿ ಗಿಡದ ಹಾಲು ಬೆಳ್ಳಗಿರುತ್ತದೆ. ಹಸುವಿನ ಹಾಲು ಅಮೃತವಾದರೆ ಕಳ್ಳಿ ಗಿಡದ ಹಾಲು ವಿಷವಾಗಿರುತ್ತದೆ. ಇದೇ ರೀತಿ ನಾವು ಯಾವುದೇ ವಸ್ತುವಿನ ಹೊರ ರೂಪ ಅಥವಾ ಆಕರ್ಷಕ ಪ್ಯಾಕೇಜಿಂಗ್ನಿಂದ ಮೋಸ ಹೋಗಬಾರದು. ಒಂದು ವಸ್ತು ನೋಡಲು ಸುಂದರವಾಗಿ ಹೊಳೆಯುವಂತೆ ಕಂಡರೂ ಅದರ ಗುಣಮಟ್ಟ, ಉಪಯುಕ್ತತೆ ಅಥವಾ ಸುರಕ್ಷತೆ ಕೆಟ್ಟದಾಗಿರಬಹುದು. ಉದಾಹರಣೆಗೆ, ಹೊಳೆಯುವ ಹಣ್ಣುಗಳು ವಿಷಕಾರಿಯಾಗಿರಬಹುದು ಅಥವಾ ಸುಂದರವಾಗಿ ಕಾಣುವ ಆಭರಣ ನಕಲಿಯಾಗಿರಬಹುದು. ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಆಳವಾದ ಸತ್ಯವನ್ನು ಗ್ರಹಿಸುವುದು ಮುಖ್ಯ ಎಂಬುದು ಈ ಗಾದೆಯ ಸಂದೇಶ.